ದೀಪ ಹಿಡಿದು ಬನ್ನಿ ಕ್ರಾಂತಿ ಕಹಳೆ ಮೊಳಗಿದೆ, ಜ್ಞಾನ ದೀಪ ಹಿಡಿದು ಬನ್ನಿ ಕ್ರಾಂತಿ ಕಹಳೆ ಮೊಳಗಿದೆ. ಒಂಬೆಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ, ಒಂಬೆಳಕಿನ ಕಿರಣಗಳು ಕೋಟಿ ಕಂಠ ಕೂಗಿ ಹೇಳಿವೆ, ಜ್ಞಾನ ವಿಜ್ಞಾನ ಜಿಂದಾಬಾದ್, ಜ್ಞಾನ ವಿಜ್ಞಾನ ಜಿಂದಾಬಾದ್. ಜ್ಞಾನ ವಿಜ್ಞಾನ ಹೊರಗೆ, ಜ್ಞಾನ ವಿಜ್ಞಾನ ಜಿಂದಾಬಾದ್. ಸಾವಿರಾರು ವರ್ಷಗಳ ಹಿಂದೆಯೇ ಶುರುವಾಗಿದೆ, ತ್ಯಾಗ ಬಲಿದಾನಗಳ ನೆನಪು ನಮ್ಮ ಕಾಡಿದೆ. ಸಾವಿರಾರು ವರ್ಷಗಳ ಹಿಂದೆಯೇ ಶುರುವಾಗಿದೆ, ತ್ಯಾಗ ಬಲಿದಾನಗಳ ನೆನಪು ನಮ್ಮ ಕಾಡಿದೆ. ಅಂಜದೆಯೇ ಅಳುಕದೆಯೇ ಸಾಗಿ ಮುಂದೆ ಬನ್ನಿರಿ, ಅಂಜದೆಯೇ ಅಳುಕದೆಯೇ ಸಾಗಿ ಮುಂದೆ ಬನ್ನಿರಿ. ಭೂಮಿಯಿಂದ ಮುಗಿಲಿಗೆ ಹೋಗಿ ಕೂಗಿ ಹೇಳಿರಿ, ಭೂಮಿಯಿಂದ ಮುಗಿಲಿಗೆ ಹೋಗಿ ಕೂಗಿ ಹೇಳಿರಿ. ಕೋಟಿ ಕಂಠ ಕೂಗಿ ಹೇಳಿರೆ, ಜ್ಞಾನ ವಿಜ್ಞಾನ ಜಿಂದಾಬಾದ್, ಜ್ಞಾನ ವಿಜ್ಞಾನ ಜಿಂದಾಬಾದ್. ಮಹಾನಗರ ಪಾಲಿಕೆ ಅವರು ಆಗಮಿಸಿದ್ದಾರೆ. ಹಾಗೇನೇನೆ ಡಾಕ್ಟರ್ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಹಾಗೆ ಶ್ರೀಮತಿ ಅಕ್ಕಮ್ಮ ಅಧ್ಯಕ್ಷರು ತುಮಕೂರು ವಿಜ್ಞಾನ ಕೇಂದ್ರ ಅವರು ಸಹ ಉಪಸ್ಥಿತರಿದ್ದಾರೆ. ಶ್ರೀಮತಿ ಜೀವರತ್ನ ಮೇಡಮ್ ವೇದಿಕೆಗೆ ಬರಬೇಕು. ಆಹಾರ ಆರೋಗ್ಯ ಗೃಹ ವಿಜ್ಞಾನ ಈ ಒಂದು ವಿಷಯದ ಮೇಲೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗಾಗಿ ಶ್ರೀಮತಿ ಶುಭಾ ಮೇಡಮ್ ಅವರನ್ನ ಹೋಗಿ ಕೇಳ್ಕೊಂಡ ತಕ್ಷಣ ಅವರು ತುಂಬ ಆಸಕ್ತಿ ವಹಿಸ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ತುಮಕೂರು ವಿಜ್ಞಾನ ಕೇಂದ್ರ ಅದರ ಪರವಾಗಿ ಸ್ವಾಗತ ಕೊಡ್ತೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನಡೆದು ಬಹಳ ಸಂತೋಷದಿಂದ ಬಂದು ಒಪ್ಪಿಕೊಂಡು ಈ ಕಾರ್ಯಕ್ರಮದ ಭಾಗವಹಿಸ್ಬಿಟ್ಟು ವಿಷಯ ತಿಳಿಸಿದರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಶ್ರೀಮತಿ ಜೀವರತ್ನ ಮೇಡಮ್ ಅವರು ಆರ್ಥಿಕ ಸಹಕಾರ ನೀಡಿದ್ದಾರೆ. ಅವರು ಮಾಜಿ ನಗರಸಭಾ ಸದಸ್ಯರು. ಅವರ ಒಂದು ಈ ವಯಸ್ಸಿನಲ್ಲೂ ಸಹ ಒಂದು ಆಸಕ್ತಿ ವಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಸಹಕಾರ ನೀಡುತ್ತಿದೆ. ಅವ್ರಿಗೂ ಸಹ ನಾನು ವಿಜ್ಞಾನ ಕೇಂದ್ರದ ಪರವಾಗಿ ಸ್ವಾಗತ ಕೊಡ್ತೇನೆ. ಶಿವಕುಮಾರ್ ಅವರು ಈ ತರದ ಸಾಮಾಜಿಕ ಸಂಘಟನೆಗಳ ಜೊತೆ ತೊಡಗಿಕೊಂಡು ಅವ್ರಿಗೆ ಜೀವನ ಶೈಲಿಯನ್ನ ಹೆಚ್ಚು ಕಲಿಸ್ಲಿಕ್ಕೆ ತೊಡಗಿರ್ತಕ್ಕಂಥ, ಮತ್ತೆ ದೂರದ ದುರ್ಗದಿಂದ ಒಂದು ಸಣ್ಣ ಫೋನ್ ಮಾಡಿದ ತಕ್ಷಣ ನಾನು ಬರ್ತೇನೆ, ನಾವಿಬ್ರು ಜೊತೆ ಟ್ರೈನಿಂಗ್ ಕೊಡ್ಲಿಕ್ಕೆ ಹೋಗ್ತಾ ಇದ್ವಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ. ಹಾಗಾಗಿ ಅವರು ಬಂದಿದ್ದಾರೆ. ಡಾಕ್ಟರ್ HSN ಅವರು ಇದ್ದಾರೆ. ಈ ವಿಜ್ಞಾನ ಕೇಂದ್ರ ಹುಟ್ಕೊಳ್ಳಿಕ್ಕೆ ಒಂದು 3-4 ಜನ ಕಾರಣಕರ್ತರು ಸುಮಾರು 1988ರ ದಶಕದಲ್ಲಿ. ಅಂದ್ರೆ ನಾವೀಗಾಗಲೇ 18 + 26 44 ವರ್ಷಗಳಿಂದ ಈ ತರದ ನಿರಂತರ ಕಾರ್ಯಕ್ರಮಗಳನ್ನ, ನಾನ್ ಬಹುಶಃ ಅವಾಗ ಒಂದು 22-23 ವರ್ಷದ ಯುವಕ, ಇವರನ್ನ ನೋಡಿ ಪ್ರಮೋಟ್ ಆಗಿ ಇಲ್ಲ ಸಾಮಾಜಿಕ ಚಳವಳಿ ತೊಡಕೋಬೇಕು ಅಂತ ಹೇಳಿ ವಿಜ್ಞಾನ ಮೂವ್ಮೆಂಟ್ ಅಲ್ಲಿ ನನ್ನಂತ ಸಾಕಷ್ಟು ಜನ ಗೆಳೆಯರು, ಈಗ ನೋಡೋ ನಮ್ಗೆಲ್ಲ ವಯಸ್ಸಾಗಿದೆ ಅನ್ಸುತ್ತೆ, ನಾವು ಶುರು ಮಾಡಿದಾಗ CV ಅವರು, ಮರಳಯ್ಯ ಅವರು, ಯತಿರಾಜ್ ಅಂತ ಒಬ್ರು ಇದ್ದಾರೆ. ಸೊ ಅವರ ಕೂಸು ಇದು. ಇಡೀ ರಾಜ್ಯದಲ್ಲಿ ತುಮಕೂರು ವಿಜ್ಞಾನ ಕೇಂದ್ರ ವಿಜ್ಞಾನದ ಮನೋಭಾವವನ್ನ ಬೆಳೆಸ್ಲಿಕ್ಕೆ, ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ಮೂಲ ವಿಜ್ಞಾನವನ್ನ ಅವರು ತಗೋಬೇಕು, ಇಂಜಿನಿಯರ್ ಡಾಕ್ಟರ್ ಬಿಟ್ಟು ಆಚೆ ಹೋಗೋ ತರದ ಸಾಕಷ್ಟು ನಮ್ಮ ಹತ್ರ ಉದಾಹರಣೆಗಳಿದಾವೆ. ಸುಮಾರು ಜನ ಮಕ್ಕಳು ಮೂಲ ವಿಜ್ಞಾನದಲ್ಲಿ ತಮ್ಮನ್ನ ತೊಡಗಿಸ್ಕೊಂಡು ರಿಸರ್ಚ್ ಅಲ್ಲಿ ತೊಡಗಿಕೊಂಡಿರೋದರೆ ಆ ತರದ ಸಾಕಷ್ಟು ಉದಾಹರಣೆ ನಮ್ಮ ಹತ್ರ ಇದೆ. ನಮ್ ಜೊತೆ ಆಟೋ ಡ್ರೈವರ್ಗಳು, ರೈತರ ಸಂಘ ಒಂದು ನಮ್ ಜೊತೆ ಕೆಲಸ ಮಾಡುತ್ತೆ. ಸಾವಯವ ಕೃಷಿಯನ್ನ ನಾವು ಪ್ರಮೋಟ್ ಮಾಡ್ತಾ ಇದ್ದೇವೆ. ಇಡೀ ಜಿಲ್ಲೆನಲ್ಲಿ ಒಂದು 20-30 ಕಡೆ ನಮ್ಮಿಂದ ಪ್ರೇರೇಪಿತಗೊಂಡ ರೈತರು ಸಾವಯವ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ, ನೈಸರ್ಗಿಕ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಗಣಿ ವಿರುದ್ಧ ನಾವು ಕೆಲಸ ಮಾಡಿದ್ದೇವೆ. ತುಮಕೂರು ಅಮಾನಿಕೆರೆಯನ್ನ ತೆಗೆದು ಅಲ್ಲಿ ಒಂದು ಕಾಂಪ್ಲೆಕ್ಸ್ ಅನ್ನ ಕಟ್ಟಬೇಕು ಅಂತ ಹೇಳಿದಾಗ ತುಮಕೂರು ವಿಜ್ಞಾನ ಕೇಂದ್ರ ಮುನ್ನೆಲೆಯಲ್ಲಿ ನಿಂತು ಹೋರಾಟದ ಫಲವಾಗಿ 426 ಸುಮಾರು 900 ಎಕರೆ ಇದ್ದಂತ ಕೆರೆ ಕನಿಷ್ಠ 412 ಎಕರೆಗಾದ್ರೂ ಉಳ್ಕೊಂಡು ನಮ್ಗೊಂಚೂರು ಉಸಿರಾಡ್ಲಿಕ್ಕೆ ಗಾಳಿಯನ್ನ ಕೊಡುವಂತ ಕೆಲಸದಲ್ಲಿ ತುಮಕೂರು ವಿಜ್ಞಾನ ಕೇಂದ್ರ ತೊಡಗಿಕೊಳ್ತು. ಸಾಕಷ್ಟು ಜನರಲ್ಲಿ ಆ ಮೂಢನಂಬಿಕೆಯನ್ನ ಹೋಗಲಾಡಿಸ್ಲಿಕ್ಕೆ ಇರುವಂತಹ ನಮ್ದೊಂದು ಪವಾಡ ಬಯಲು ರಹಸ್ಯ ಕಾರ್ಯಕ್ರಮ ಅಂತ ಹೇಳಿದೆ. 1 ಲಕ್ಷಕ್ಕೂ ಹೆಚ್ಚು ಆ ಕಾರ್ಯಕ್ರಮಗಳನ್ನ HSN, ನರೇಂದ್ರ ನಾಯಕ್, ನಾನು, ನಿತ್ಯಾನಂದ ಅವರು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ನಾವು ನೋಡ್ಲಿಕ್ಕೆ ನಮ್ದೊಂದು ಸಣ್ಣ ಕಟ್ಟಡ, ಜನ ಇಲ್ಲ ಅಂತ ಅನ್ಸುತ್ತೆ. ಬಟ್ ನಮ್ಮ ಬಾಹುಗಳು ಚಾಚಿರೋದಿದೆಯಲ್ಲ, ಇಡೀ ರಾಜ್ಯದಲ್ಲಿ ಸೇರಿಕೊಂಡು ಟೀಚರ್ಸ್ಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಇರ್ತೇವೆ, ರೈತರಿಗೆ ಟ್ರೈನಿಂಗ್ ಕೊಡ್ತೇವೆ, ಸಾಕಷ್ಟು ಕೆಲಸ. ಆಮೇಲೆ ಇಲ್ಲಿ ಏನ್ ಕೆಲಸ ಮಾಡ್ತೀವಿ ನಾವೆಲ್ಲ ವಾಲಂಟ್ರೀಸ್.
ಒಂದು 300 ಜನ ಲೈಫ್ ಮೆಂಬರ್ಸ್ ಇದ್ದಾರೆ. ಬಟ್ ಒಂದು 15-20 ಜನ ವಾಲಂಟಿಯರ್ಸ್ ನಿರಂತರವಾಗಿ ಈ ತರದ ಕೆಲಸಗಳನ್ನ, ಅಂದ್ರೆ ಜನಸಾಮಾನ್ಯರಿಗೆ ಏನು ಅಗತ್ಯ ಇದೆಯೋ ಅದನ್ನ ಕೊಡಬೇಕು ಅಂತ ಹೇಳಿ ನಾವು ಪ್ರಯತ್ನವನ್ನ ಪಡ್ತಾ ಒಂದು ಸಣ್ಣ ಬಾಲಭವನದ ಬಿಲ್ಡಿಂಗ್ ಅಲ್ಲಿ 10x10 ಅದಕ್ಕೂ ಮುಂಚೆ ಮುಸಾಫಿರ್ ಖಾನ ಕಟ್ಟಡದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸಿ, ಅಲ್ಲಿಂದ ಬಾಲಭವನದ ಒಂದು ಕಟ್ಟಡದಲ್ಲಿ ಪ್ರಾರಂಭ ಮಾಡಿಕೊಂಡು ಅಲ್ಲಿಂದ ಇಲ್ಲಿವರೆಗೆ ಈ 2 ಫ್ಲೋರ್ ಕಟ್ಟಡವನ್ನ ಹೆಚ್ಚು ಸರ್ಕಾರದ ನೆರವಿಲ್ದಲೆ ಸಾರ್ವಜನಿಕರು ಮತ್ತೆ ನಾವೇನ್ ಕಾರ್ಯಕ್ರಮ ಮಾಡಿ ಕೂಡಿಟ್ಟ ಹಣದಿಂದ ಈ ಸೈಟ್ ಅನ್ನ ನಾವೇ ಪರ್ಚೇಸ್ ಮಾಡಿ ನಾವೇ ಹಣವನ್ನ ಹಾಕೊಂಡು ನಮ್ಮ ಕಾರ್ಯಕರ್ತರೆಲ್ಲ ದೇಣಿಗೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಈಗಲೂ ಕೊಡ್ತಾ ಇರ್ತೀವಿ. ಎಲ್ಲರೂ ಕೊಡ್ತೀವಿ ಅಂದ್ರೆ ಎಲೆಕ್ಟ್ರಿಕ್ ಫೀಸ್ ನಮ್ ಖಜಾಂಚಿಗಳು ಫೋನ್ ಮಾಡಿದ್ರು, ಸಾರ್ ಎಲೆಕ್ಟ್ರಿಕ್ ಫೀಸ್ ಕಟ್ಟಬೇಕು, ಕಟ್ಟಕ್ ಆಗ್ತಿಲ್ಲ, ಟ್ಯಾಕ್ಸ್ ಕಟ್ಟಬೇಕು ಸಾರ್, ದುಡ್ಡಿಲ್ಲ ಅಂದಾಗ ನಮ್ಮ EC ಮೆಂಬರ್ಸ್ ಸೇರಿ ನಾವು ಡೊನೇಟ್ ಮಾಡ್ಕೊಂಡು ಟ್ಯಾಕ್ಸ್ ಅನ್ನ ಕಟ್ಟುವಂತ ಕೆಲಸ ಅಂದ್ರೆ ನಾನು ಮಾಡ್ತಿದ್ದೀವಿ ಅಂತಲ್ಲ, ನಾವೆಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಆ ತರದಲ್ಲಿ ಅಂತ ಹೇಳಿ ನಾನು ಮಾತಾಡ್ಲಿಕ್ಕೆ ಒಂದು ಕಾರಣನೂ ಇದೆ. ನಮ್ಮ ಆಯುಕ್ತರು ಇದ್ದಾರೆ, ಇಂದಿನ ಆಯುಕ್ತರಿಗೆ ಅಧ್ಯಕ್ಷರಿಗೆಲ್ಲ ಮನವಿ ಕೂಡ ಮಾಡಿದ್ವಿ. ನಮ್ಗೆ ಏನ್ ವರ್ಕ್ ಮಾಡ್ತೀವಿ ಎಲ್ಲ ವಾಲಂಟರೀಸ್, ನಾವ್ ಇಲ್ಲಿಂದ ಒಂದು ಪೈಸೆಯನ್ನು ಕೂಡ ತಗೊಳ್ಳಲ್ಲ, ಹಾಕ್ತಿವೆ ಹೊರತು ತಗೊಳ್ತಾ ಇಲ್ಲ. ಅಂದ್ರೆ ಅದು ದುಡ್ಡಿಲ್ಲ ಅಂತ ಅರ್ಥ. ಇದ್ದೀರು ತಗೊಳ್ತಿದ್ವೇನೋ ಗೊತ್ತಿಲ್ಲ ನಂಗೆ, ಅಷ್ಟು ದುಡ್ಡು ಇರೋದೇ ಇಲ್ಲ ನಮ್ಮ ಹತ್ರ. ಕಾರ್ಯಕ್ರಮ ನೋಡಿ, ಈಗ ಜೀವರತ್ನ ಮೇಡಮ್ ಸಹಕಾರದಿಂದ ಅವ್ರು ಎಷ್ಟು ಕೊಟ್ಟಿದ್ರೆ ಅಷ್ಟಕ್ಕೆ ನಾವು ಕೆಲಸ ಮಾಡ್ತೇವೆ, ಒಂದು ಪೈಸಾ ಹೆಚ್ಚು ಉಳಿಸ್ಕೊಳ್ಳೋದು ಇಲ್ಲ. ಸೈನ್ಸ್ ವಿಜ್ಞಾನ ಅಡಿಗೆ ಮನೆಯಲ್ಲಿ ವಿಜ್ಞಾನ ಅಂತ ಹೇಳಿದ ತಕ್ಷಣ ನನಗೂ ಸ್ವಲ್ಪ ನಮ್ದು ಡೋಪಮೈನ್ ಎಲ್ಲ ಆಕ್ಟಿವ್ ಆಗುತ್ತೆ, ಬ್ರೈನ್ ಅಲ್ಲಿರೋ ಡೋಪಮೈನ್ಸ್. ಯಾಕೆಂದ್ರೆ ನಾನು ಖುದ್ದು ಸೈನ್ಸ್ ಸ್ಟೂಡೆಂಟು, ಮತ್ತೆ ಈ ತರ ಆವಿಷ್ಕಾರಗಳನ್ನ ನಾವು ತುಂಬಾ ಚಿಕ್ಕ ವಯಸ್ಸಿಂದ ಡಿಸ್ಕವರಿ ಚಾನಲ್ ಅಲ್ಲಿ ನೋಡ್ಕೊಂತ ಬೆಳೆದವರು. ಸ್ಟೀವ್ ಇರ್ವಿನ್ ಅಂತ ಒಬ್ರು ಫೇಮಸ್ ಆಸ್ಟ್ರೇಲಿಯನ್ ಇವರಿದ್ರು. ಅವರು ಸತ್ತಂತ ಸಂದರ್ಭದಲ್ಲಿ ಯಾಕೆ ಸತ್ರು ಅಂತ ಬಹಳ ಡಿಸ್ಕವರಿ ನೋಡಿದಾಗ ಅದೊಂದು ಸ್ಟಿಂಗ್ ರೇ ಅನ್ನೋ ಒಂದು ಮೀನಿನ ಒಂದು ಬಾಲದಿಂದ ಅವರು ಸತ್ರು ಅನ್ನೋದು, ಅದು ತುಂಬಾನೇ ಒಂದು ಏನಂತಾರೆ ದುಃಖಕರ ಮತ್ತು ಡೇಂಜರಸ್ ಫಿಶ್ ಇದೆಯಾ ಓಷನ್ ಅಲ್ಲಿ ಅನ್ನೋದು ತಿಳ್ಕೊಂಡ್ವಿ. ಆಮೇಲೆ ನಮ್ಮಲ್ಲಿ ಪ್ರತಿಯೊಂದಕ್ಕೂ ನಾವು ಸೂಪರ್ಸ್ಟಿಷಿಯಸ್ನ ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀವಿ ನಮ್ಮ ದೇಶದಲ್ಲಿ. ಅದಕ್ಕೊಂದು ಕಾರಣನೂ ಇದೆ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಪ್ರತಿಯೊಂದನ್ನು ಎಕ್ಸ್ಟಿಂಕ್ಟ್ ಹೋಗಿ ಪಳೆಯುಳಿಕೆ ತರ ಹೊಟ್ಟೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಗುರು ಹಿರಿಯರು ಮತ್ತು ಆಗಿನ ವಿಜ್ಞಾನ ಓದಂತ ಎಲ್ಲ ಮಹತ್ತರ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಇದು ಎಮೋಷನಲ್ ಕಚ್ಚಿಟ್ರೆ ಆಗ ಇದು ಉಳಿಯುತ್ತೆ ಅನ್ನೋದು ಒಂದು ಅವ್ರ ತಲೆಗೆ ಬಂತು ಅಂತ ನನ್ನ ಸ್ವಂತ ಭಾವನೆ. ಈಗ ನಾಗರ ಹಾವುಗಳನ್ನ ಒಂದು ದೇವ್ರನ್ನ ಮಾಡಿ ಅದನ್ನ ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಮತ್ತು ನಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗೆ ಚೇಂಜ್ ಆಗತ್ತೆ, ಆಗ ನಾವು ಹಾವುಗಳನ್ನ ಸಾಯಿಸಬಾರ್ದು, ಅದನ್ನ ಕಾಪಾಡಬೇಕು, ಅದು ದೇವರು ಅನ್ನೋ ರೀತಿಯಲ್ಲಿ ಆಗಿನ ಕಾಲದಲ್ಲಿ ಅದನ್ನ ಸೃಷ್ಟಿ ಮಾಡಿ ನಮ್ಮೆಲ್ಲರಿಗೂ ಹೇಳ್ಕೊಟ್ರು. ಅದರಲ್ಲಿ ಆಧ್ಯಾತ್ಮಿಕವನ್ನು ಮಿಕ್ಸ್ ಮಾಡಿ ಹೇಳ್ಕೊಟ್ರು. ಅದೇ ರೀತಿ ಆನೆ ಏಕದಂತ, ಅದನ್ನ ದೇವ್ರ ತರ ಪೂಜೆ ಮಾಡ್ಬೇಕು. ನಾರಿನೇ ದೇವ್ರು ಮಾಡಿದ್ರು. ನಾರಿಗೆ 10 ಕೈ ಇರತ್ತೆ, 10 ತಲೆ ಇರತ್ತೆ. ಯೂಶಲಿ ಬಯಾಲಜಿ ಓದುವಾಗ ನಮ್ಗೆ ಮ್ಯೂಟೇಶನ್ ಅಲ್ಲಿ ಈ ಡಿಸೇಬಲ್ಡ್ ಮಕ್ಕಳು ಮಾತ್ರನೇ ಕ್ರೋಮೋಸೋಮಲ್ ಆಕ್ಟಿವಿಟಿ ಆದಾಗ ನಿಮ್ಗೆ 2 ತಲೆ 4 ಕಾಲು ಈ ತರ ಎಲ್ಲ ಬರುತ್ತೆ. ಆದ್ರೆ ಆಧ್ಯಾತ್ಮಿಕವಾಗಿ ಒಂದು ನಾರಿಗೆ ಇಷ್ಟೊಂದು ತಲೆ ಇಷ್ಟೊಂದು ಕಾಲು ಇರುತ್ತೆ ಅಂತ ಯಾಕೆ ಹೇಳಿದ್ರು ಅಂದ್ರೆ, ನಾರಿ ಅಷ್ಟನ್ನೆಲ್ಲ ಮಾಡಕ್ಕೆ ಸಾಧ್ಯ ಇದೆ ಅಂತ ಅದನ್ನ ಪೋರ್ಟ್ರೇ ಮಾಡಕ್ಕೆ ಅದನ್ನ ಹೇಳಿದ್ದೆ ವಿನಃ
ಸೈನ್ಸ್ಗೆ ಹೋದಾಗ ಅದು ಮ್ಯೂಟೇಶನ್ ಅಲ್ಲಿ ಡಿಸೇಬಲ್ಡ್ ಆಗ್ಬಿಡುತ್ತೆ. ಹಂಗೆ ಪ್ರತಿಯೊಂದನ್ನು ನಾನು ಖುದ್ದು ಆವಿಷ್ಕಾರ ಮಾಡಿ ಯಾಕೆ ಹೀಗಿದೆ ಪ್ರಪಂಚದಲ್ಲಿ, ನಮ್ಮ ದೇಶದಲ್ಲಿ ಯಾಕೆ ಎಲ್ಲ ಎಮೋಷನಲ್ ಟಚ್ ಇಟ್ಟು ಎಲ್ಲ ಪ್ರಭೇದಗಳನ್ನ ಉಳಿಸ್ತಾ ಇದ್ದಾರೆ, ಯಾಕೆ ಫಾರಿನ್ ಅಲ್ಲಿ ಆ ಥರ ಮಾಡೋದಿಲ್ಲ, ಅವ್ರಿಗೆ ಟೂ ಮಚ್ ಪ್ರಾಕ್ಟಿಕಲ್ ಅನುಭವನ ಚಿಕ್ಕ ವಯಸ್ಸಿಂದಾನೇ ಕೊಟ್ಬಿಡ್ತಾರೆ. ಅವ್ರಿಗೆ ಅಲಿಗೇಟರ್ ಅಂದ್ರೆ ಏನು, ಆಮೇಲೆ ಬರ್ಡ್ಸ್ ನ ಚಿಕ್ಕ ವಯಸ್ಸಿಂದಾನೇ ಮುಟ್ಸೋದ್ ಕಲಿಸ್ತಾರೆ, ಆಮೇಲೆ ನೀವು ರೆಪ್ಟೈಲ್ಸ್ ನ ಮುಟ್ಸೋದ್ ಕಲಿಸ್ತಾರೆ, ಅವ್ರಿಗೆ ಫೀಲ್ ಎಲ್ಲ ಆಗೋ ತರ ಮಾಡ್ತಾರೆ. ನಮ್ಮಲ್ಲಿ ನಾವು ಚಿಕ್ಕ ಮಕ್ಳಿಗೆ ಹಾವು ಮುಟ್ಸಲ್ಲ, ಹಕ್ಕಿದು ಮೊಟ್ಟೆ ಮುಟ್ಸಲ್ಲ, ನಾವೇನು ಮುಟ್ಸಲ್ಲ. ಆದ್ರೆ ಅಲ್ಲಿ ಪ್ರತಿಯೊಂದನ್ನು ಮುಟ್ಟಿ ಅಭ್ಯಾಸ ಮಾಡಿಸೋದ್ರಿಂದ ನಮಗೂ ಅವ್ರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಾಗಿ ಇದೊಂದು ಪ್ರೋಗ್ರಾಮ್ನ ನಾವು ಮಾಡ್ತಿದೀವಿ ಅಂದಾಗ ಯೂಶಲಿ ಮ್ಯಾಮ್ ನನ್ನ ಚೀಫ್ ಗೆಸ್ಟ್ ಕರೆದಿದ್ದಂಥ ವಿಮೆನ್ಸ್ ಯಾವುದೇ ಆಕ್ಟಿವಿಟಿಗೆ ನಾನು ಹೋಗಿಲ್ಲ. ಯಾಕಂದ್ರೆ ನನಗೆ ವೈಯಕ್ತಿಕವಾಗಿ ನಾನು ವಿಮೆನ್ ಅದು ಏನಂತಾರ ಆ ಥರ ಆಕ್ಟಿವಿಟಿಗೆ ಹೋಗೋಕ್ಕಿಂತ ಐ ಚೋಸ್ ಡಿಫ್ರೆಂಟ್. ನನಗೆ ಇಲ್ಲಿಗೆ ಬರೋದು ಮಚ್ ಬೆಟರ್ ಅಂತ ಅನ್ಸಿದ್ದಕ್ಕೆ ನಿನ್ನೆ ನಾನು ಅದನ್ನ ಬರೆಸಿ ಐ ಥಾಟ್ ಟು ಕಮ್ ಹಿಯರ್ ಈಸ್ ಅ ವೆರಿ ನೈಸ್ ಫೀಲಿಂಗ್ ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದು ಹೆಚ್ಚಾಯಿತು. ಆಮೇಲೆ ತಾವೆಲ್ಲರೂ ಮೇಲ್ಗಡೆ ನನ್ನನ್ನು ಕರ್ಕೊಂಡು ಹೋಗಿದ್ರಿ, ತಾವೆಲ್ಲ ಮಹಿಳೆಯರು ಸೈನ್ಸ್ಗೋಸ್ಕರ ಇಲ್ಲಿದ್ದೀರಾ ಅನ್ನೋದು ಮತ್ತು ನಿಮ್ಮ ಹಾಡು ಕ್ರಾಂತಿಕಾರಿಯಾಗಿತ್ತು. ಎಲ್ಲರೂ ಯೂಶಲಿ ಮಹಿಳಾ ಹಕ್ಕುಗಳಿಗೆ ಕ್ರಾಂತಿಕಾರಿ ಹಾಡನ್ನ ಹಾಡ್ತಾರೆ, ನೀವು ವಿಜ್ಞಾನಕ್ಕೋಸ್ಕರನೇ ಕ್ರಾಂತಿಕಾರಿ ಹಾಡನ್ನ ಹಾಡಿದ್ದೀರಾ. ಪ್ರಾಬ್ಲಿ ವಿಜ್ಞಾನನೇ ನಾಚಿ ನಿಮ್ ಕಡೆಗೆ ಬರುತ್ತೆ ಅಂತ ಅನ್ಸತ್ತೆ. ಸೊ ಐ ರಿಯಲಿ ಫೀಲ್ ವೆರಿ ನೈಸ್ ಟು ವಿಸಿಟ್ ದಿಸ್. ಹಾಗೆ ಒಟ್ಟಿಗೆ ಕೂಡಿದಾಗ ಅದು ಜ್ಞಾನ ಆಯ್ತು, ಜ್ಞಾನಕ್ಕೆ ರೂಪ ಕೊಟ್ಟವರು ಮಹಿಳೆಯರು. ಇದು ವಿಜ್ಞಾನ ಆಗಿದ್ದು ಹೇಗೆ? ಜ್ಞಾನ ಸರಿ, ಹೊಂದಾಣಿಕೆ ಮಾಡಬೇಕು, ಮಕ್ಕಳ ಲಾಲನೆ ಪಾಲನೆ ಮಾಡಬೇಕು, ಸುಧಾರಣೆ ಮಾಡಬೇಕು, ಕುಟುಂಬದ ರಕ್ಷಣೆ ಮಾಡಬೇಕು, ಜ್ಞಾನ ಸರಿ. ವಿಜ್ಞಾನ ಯಾವಾಗ ಶುರುವಾಯ್ತು? ಅದು ಅಷ್ಟೇ ಅಡಿಗೆ ಮನೆಯಲ್ಲಿ ಶುರುವಾಗಿದೆ. ಇಡೀ ಜಗತ್ತಿನಲ್ಲಿ ಎಲ್ಲಾದ್ರೂ ಪ್ರಯೋಗಾಲಯ ಲ್ಯಾಬ್ ಅಂತ ಇದ್ರೆ, ಆ ಲ್ಯಾಬ್ ಶುರುವಾಗಿದ್ರೆ ಅದು ಕೇವಲ ಅಡಿಗೆ ಮನೆಯಲ್ಲಿ. ನಾವು ಲಿಕ್ವಿಡ್ ಸಾಲಿಡ್ ಇದೆಲ್ಲ ಹೇಳ್ತೀವಲ್ಲ, ಅದು ಶುರುವಾಗಿದ್ದೇ ತಮ್ಮಿಂದ. ನೀರು ತಗೊಳ್ತೀರಾ, ಕಾಸ್ತೀರಾ, ಅದಕ್ಕೆ ಬೇಕಾದ ವಸ್ತುಗಳನ್ನ ಒಟ್ಟಿಗೆ ಸೇರಿಸ್ತೀರಾ, ರುಚಿಕರವಾದ ಆಹಾರವನ್ನ ತಯಾರು ಮಾಡ್ತೀರಾ. ಹಾಗಾಗಿ ಎಷ್ಟು ರುಚಿಕರ ಆಗಿರ್ಬೇಕು, ಕೇವಲ ರುಚಿ ಇರಬೇಕಾ, ಖಾರ ಎಷ್ಟಿರ್ಬೇಕು, ಸಿಹಿ ಎಷ್ಟಿರ್ಬೇಕು, ಹುಳಿ ಎಷ್ಟಿರ್ಬೇಕು, ಉಪ್ಪು ಎಷ್ಟಿರ್ಬೇಕು, ಇವೆಲ್ಲವನ್ನ ಸಿದ್ಧಪಡಿಸಿ ಮನೆಯರ ಹೊಟ್ಟೆಗೆ ಎಷ್ಟು ಬೇಕು ಅನ್ನೋದು ತೀರ್ಮಾನ ಮಾಡಿದ್ದು ಮಹಿಳೆಯರು. ಹಾಗಾಗಿ ಪ್ರಯೋಗಾಲಯದ ಆರಂಭ ಆಗಿದ್ದು ಅಡಿಗೆ ಮನೆಯಲ್ಲಿ. ಅದಷ್ಟೇ ಅಲ್ಲ, ಆರೋಗ್ಯನೂ ಅಷ್ಟೇ. ಆರೋಗ್ಯ ಕೆಟ್ಟಾಗ ಯಾವ ಮೆಣಸನ್ನ ಹೆಚ್ಚು ಮಾಡಬೇಕು, ಯಾವ ಜೀರಿಗೆನ ಹೆಚ್ಚಿಗೆ ಮಾಡಬೇಕು, ಯಾವ ಶುಂಠಿನ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅನ್ನೋದನ್ನು ಪ್ರಾರಂಭ ಮಾಡಿದ್ದು ಮಹಿಳೆಯರೇ. ಹಾಗಾಗಿ ಆರೋಗ್ಯವನ್ನ ಕಾಪಾಡೋದಕ್ಕೆ, ಆಹಾರವನ್ನ ಸಿದ್ಧಪಡಿಸೋದಕ್ಕೆ, ಜ್ಞಾನ ವಿಜ್ಞಾನವನ್ನ ಅರಿಯೋದಕ್ಕೆ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥದ್ದು ಮಹಿಳೆಯರು. ಇದರಲ್ಲಿ ಎರಡು ಮಾತಿದೆ. ಆದರೂ ಸಹ ಸಮಾಜದಲ್ಲಿ ವಿಜ್ಞಾನ ಬೆಳೆಯೋದಕ್ಕಿಂತ ಮುಂಚಿತವಾಗಿ ಮಹಿಳೆಯರಿಗೆ ಸಮಾನತೆ ಇತ್ತ ಅಂತ ಅಂದ್ರೆ ಇಲ್ಲ. ಯಾಕೆಂದ್ರೆ ಅಡಿಗೆ ಮನೆಯಲ್ಲಿ ಕೂಡಿದ್ರಿಂದ ಅಡಿಗೆನಲ್ಲೇ ಇರ್ಬೇಕು, ಅವ್ರು ಮನೆ ಬಿಟ್ಟು ಹೊರಗೆ ಬರಬಾರ್ದು. ರಕ್ಷಣೆ ಸಮಸ್ಯೆ ಆಗುತ್ತಾ, ಇರಬಹುದು, ಆದ್ರೂ ಮನೆಯಲ್ಲೇ ಇರ್ಬೇಕು ಅನ್ನೋದು ನಿಧಾನವಾಗಿ ಶೋಷಣೆಗೆ ಒಳಗಾಗೋ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಸಮಾನತೆಯಲ್ಲಿ ಕೊರತೆ ಉಂಟಾಯಿತು. ಇವತ್ತು ವಿಜ್ಞಾನ ಹೇಳ್ತಾ ಇದೆ, ಮನುಷ್ಯನ ಶರೀರದಲ್ಲಿ 46 ಕ್ರೋಮೋಸೋಮ್ಗಳಿದೆ. 46 ಕ್ರೋಮೋಸೋಮದಲ್ಲಿ 23 ಪರಿಪೂರ್ಣವಾಗಿ ಮಹಿಳೆಯರಿಂದ ಬರೋದು. ಈಗ ನನಗೆ 46 ಕ್ರೋಮೋಸೋಮ್ ಇದ್ರೆ, ನಮ್ಮ ತಾಯಿಯಿಂದ 23 ಬಂದಿದೆ, ನಮ್ಮ ತಂದೆಯಿಂದ 22 ಬಂದಿದೆ ಅಷ್ಟೆ. ವೈ ಕ್ರೋಮೋಸೋಮ್ ಅರ್ಧ ಇರುತ್ತೆ, XX ಪೂರ್ಣವಾಗಿರುತ್ತೆ. ಹಾಗಾಗಿ ಮಹಿಳೆಯ ಕೊಡುಗೆ ಜೀನಿನ ಇದರಲ್ಲೂ ಇರುತ್ತೆ, ಮತ್ತು ಅವುಗಳು ಜೋಡಿ ಇದ್ದಾಗಲೇ ಜೀವ ಸೃಷ್ಟಿಯಾಗತ್ತೆ, ಒಟ್ಟಿಗೆ ಕೂಡಿದಾಗಲೇ ಜೀವನ ಆಗ್ತಕ್ಕಂಥದ್ದು. ಇಂಥ ಒಂದು ವಿಶಿಷ್ಟವಾದ ಸೌಹಾರ್ದ ಇರುವಾಗ ಗಂಡು ಹೆಣ್ಣು ಕೂಡಿ ಬದುಕಬೇಕು ಅನ್ನೋ ಒಂದು ಅನಿವಾರ್ಯತೆಯನ್ನ ಜೀವನೇ, ವಿಕಾಸನೇ, ವಿಜ್ಞಾನನೇ, ಪ್ರಕೃತಿಯ ಸೃಷ್ಟಿ ಮಾಡಿರುವಾಗ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮನುಷ್ಯನಿಗೆ ಹಲವಾರು ದಶಕಗಳು ಬೇಕಾಯ್ತು, ಹಲವಾರು 100 ವರ್ಷಗಳು ಬೇಕಾಯ್ತು. ಮಹಿಳೆಗೆ ಸಮಾನತೆ, ಮಹಿಳೆಗೆ ಓಟಿನ ಹಕ್ಕು, ಮತದಾನದ ಹಕ್ಕು, ಜೀವಿಸುವ ಹಕ್ಕು, ಶಿಕ್ಷಣದ ಹಕ್ಕು,
ಎಲ್ಲಿತ್ತು? ಕಲಿಯೋದಕ್ಕಿಲ್ಲ, ಮಹಿಳೆ ಕಲಿಯೋ ಅಗತ್ಯ ಇಲ್ಲ, ಅಕ್ಷರಕ್ಕೆ ದೂರ ಅನ್ನೋ ಒಂದಿತ್ತು. ಆದ್ರೆ ಅಕ್ಷರವನ್ನ ಕಲಿಸುವ, ವ್ಯವಹಾರವನ್ನ ಮಾಡುವ, ಉದ್ಯೋಗವನ್ನ ಮಾಡುವಲ್ಲಿ ಸಮಾನತೆ ಈಗ ಸಮಾಜದಲ್ಲಿ ಸೃಷ್ಟಿಯಾಗ್ತಾ ಇದೆ. ಅದಕ್ಕೆ ವಿಜ್ಞಾನ ಕೊಡುಗೆ. ಇವತ್ತು ವಿಜ್ಞಾನದಲ್ಲೂ ಅಷ್ಟೇ ಅದ್ಭುತವಾದ ಸಂಶೋಧನೆ ಮಾಡ್ತಕ್ಕಂಥ ಮಹಿಳಾ ವಿಜ್ಞಾನಿಗಳಿದ್ದಾರೆ. ಅವರು ಜೀವನವನ್ನ ನೋಡೋ ದೃಷ್ಟಿ ಸಂಪೂರ್ಣವಾಗಿ ಬೇರೆ ಇರುತ್ತೆ. ಹಾಗಾಗಿ ಹೊಸತನವನ್ನ ತರಲಿಕ್ಕೆ ಸಾಧ್ಯ ಆಗಿದೆ. ದಯವಿಟ್ಟು ಇಲ್ಲಿ ಬಂದಿರತಕ್ಕಂತ ಮಹಿಳಾ ಇಲ್ಲಿ ಮನವಿ ಏನು ಅಂದ್ರೆ, ಇಲ್ಲಿ ಜ್ಞಾನ ಮತ್ತು ವಿಜ್ಞಾನವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಸಮಾಲೋಚನೆಯಿಂದ ಸಹ ಜೀವನವನ್ನ ನಡೆಸೋದಕ್ಕೆ, ಸಂತಸಕರವಾದ ಜೀವನವನ್ನು ನಡೆಸೋದಕ್ಕೆ ವಿಜ್ಞಾನದ ಕೊಡುಗೆಯನ್ನ ಅರ್ಥ ಮಾಡ್ಕೊಳ್ಳುವ ಮತ್ತು ಸಮಾಜದ ಓರೆ ಕೋರೆಗಳನ್ನ ಅರ್ಥ ಮಾಡ್ಕೊಂಡು ಅದರ ಹಿನ್ನೆಲೆಯನ್ನು ತಿಳ್ಕೊಳ್ತಕ್ಕಂತ ಒಂದು ಪ್ರಯತ್ನವನ್ನ ಈ ತುಮಕೂರು ವಿಜ್ಞಾನ ಕೇಂದ್ರದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮಿಂದ ಮಕ್ಕಳಿಗೆ ಹಾಗೂ ಸಮಾಜಕ್ಕೆ ವಿಜ್ಞಾನವನ್ನ ಹರಡುವಂತ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತೀನ ಅಂತ ನನ್ಗದ್ರು ಅನ್ಸುತ್ತೆ. ನಾನು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನಲ್ಲಿ ಕೂಡ ತುಂಬ 15-20 ವರ್ಷ ಕೆಲಸ ಮಾಡಿದ್ದೀನಿ. ಅದರಿಂದ ನಮ್ಮ ವಿಜ್ಞಾನ ಕೇಂದ್ರದಲ್ಲಿ ಚಿದಂಬರಯ್ಯನವರು ಇದ್ದಾಗ ಅವರ ತೋಟದಲ್ಲಿ ನಾಮಚಿಲ್ಮೆ ಹತ್ರ ಟೀಚರ್ಸ್ ಟ್ರೈನಿಂಗ್ ಕ್ಯಾಂಪು ಹೀಗೆಲ್ಲ ಬಹಳ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು. ಅದರಲ್ಲೂ ಕೂಡ ನಾವು ಹೋಗಿ ಬರ್ತಾ ಇದ್ದಿದ್ದು. ನನಗೆ ಒಟ್ಟಿನಲ್ಲಿ ಸಮಾಜ ಸೇವೆ ಮಾಡಬೇಕು, ಯಾಕೆಂದರೆ ನಾವು ಸ್ವಲ್ಪ ಮನೆಯಲ್ಲಿ ಬಿಡು ಮಾಡಿಕೊಂಡು ನಮಗೆ ಆ ಮನಸ್ಸಿರೋದ್ರಿಂದ ಎಲ್ಲಿ ಸಮಾಜ ಸೇವೆ ನಡೆಯುತ್ತೋ ಅಲ್ಲಿ ಹೋಗಿ ನಾನು ಅವ್ರ ಜೊತೆಲಿ ಸೇರ್ಕೊಳ್ಳೋಣ ಅಂತ ನನ್ನ ಮನಸ್ಥಿತಿ ಇತ್ತು. ಅದರಿಂದ ನಮ್ಮ ಮನೆ ಹತ್ರ ಇದ್ದ ಬಾಲಭವನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿ ನಾನು ಹೋಗ್ತಾ ಇದ್ದೆ. ನಾವೆಲ್ಲ ನಮ್ಮ ದಿನದ ಜೀವನದ ಕೆಲಸದ ಜೊತೆಗೆ ನಮಗಿಂತ ಕಡಿಮೆ ಇರುವ ದುರ್ಬಲರಾದ, ಸಮಾಜದಲ್ಲಿ ಹಿಂದುಳಿದ, ನೋವಿನಿಂದ ಇರುವಂಥ ಮಹಿಳೆಯರನ್ನ ನಾವೆಲ್ಲರೂ ನಡೀರಿ, ಎಲ್ಲರೂ ಅವರನ್ನು ಒಂದು ಸಹಕಾರ ಕೊಟ್ಟು, ಅವ್ರಿಗೆ ಧೈರ್ಯ ಕೊಟ್ಟು, ಅವರ ಕಷ್ಟ ಸುಖಗಳನ್ನ ಆಲಿಸಿ ನಾವೆಲ್ಲ ಅವರನ್ನು ಕೈ ಹಿಡಿದು ಎತ್ತೋಣ ಅಂತ ಮಾತ್ರ ನಾವು ಹೊಂದ್ಕೊಂಡು ಮುಂದೆ ಸಾಗಿದ್ರೆ ನಮ್ಮ ಜೀವನದಲ್ಲಿ ಅನೇಕ ಕೆಲಸಗಳು ಮಾಡ್ಬೋದು ಅಂತ ನನಗಾದರೂ ಅನಿಸುತ್ತೆ. ಈ ಹಿಂದೆ ನಾವು ಸಾಕ್ಷರತೆಯಲ್ಲಿ ಎಲ್ಲ ಕೆಲಸ ಮಾಡಿದಾಗ ಇದೇ ಬೀದಿಲಿ, ಯಾಕೆ ಇದೇ ಬೀದಿ ಅಂತ ಹೇಳ್ತೀನಿ ಅಂದರೆ, ನಾವು ನಮ್ಮ ತಂದೆ ಮನೆ ಇಲ್ಲೇ ತೋಟ, ಬಿಸಿ ನಂಜುಂಡಯ್ಯನವ್ರ ತೋಟ, ಅದು ಅವರು ಫ್ರೀಡಮ್ ಫೈಟರ್ ಆಗಿದ್ದು. ನಾವು ಕೂಡ ನಾನು 10 ವರ್ಷದವಳು ಫ್ರೀಡಮ್ ಬಂದಾಗ ಅದರಲ್ಲಿ ಇಲ್ಲೇ ಸೇಂದಿ ಶಾಪ್ ಇತ್ತು, ಅಲ್ಲಿಗೆಲ್ಲ ಪಿಕೆಟಿಂಗ್ ಇಟ್ಕೊಂಡು ಬಾವುಟ ಇಟ್ಕೊಂಡು ನಮ್ಮ ತಾಯಿ ಜೊತೆ ಬರ್ತಾ ಇದ್ದೆ ನಾನು. ಆಮೇಲೆ ನಮ್ಮ ತಾಯಿ ಅವ್ರು ಟಿ ಸುಬ್ರಹ್ಮಣ್ಯವರು ಅವರೆಲ್ಲ ತುಂಬ ಜನ ಇದ್ರು. ಅವರೆಲ್ಲ ನಮ್ಮ ತಂದೆ ಎಲ್ಲರನ್ನು ಜೈಲಿಗೆ ಹಿಡ್ಕೊಂಡು ರಾತ್ರಿ ಬಂದು ಜೈಲಿಗೆ ಹಿಡ್ಕೊಂಡು ಹೋಗೋರು. ಆವಾಗ ಬೆಳಗ್ಗೆ ನಮ್ಮ ಹೆಂಗಸರು ಅವ್ರವ್ರ ಹೆಂಡ್ತಿದಿರೋ ಅವ್ರ ಕಾರ್ಯ ಯಾವ ಶುರು ಮಾಡಿರ್ತಾರೆ ಅದನ್ನು ಮುಗಿಸ್ಬೇಕಾಗಿತ್ತು. ನಮ್ಮಮ್ಮ ಹೇಳೋರು, ಹೋಗಮ್ಮ ಅವ್ರನ್ನೆಲ್ಲ ಕರ್ಕೊಂಬ, ಎಲ್ಲರನ್ನೂ ಹೋಗೋಣ ಸಂಘಟನೆ ಇದಕ್ಕೆ ಸತ್ಯಾಗ್ರಹಕ್ಕೆ ಅಂತ. ಆವಾಗ ನಾನು ಹೋಗಿ ಎಲ್ಲರನ್ನೂ ನಮ್ಮಮ್ಮ ಕರೀತಾರೆ ಹೋಗೋಣ ಅಂತ. ಎಲ್ಲ ಹೆಂಗಸರು ಅವಾಗ ದಪ್ಪ ಖಾದಿ ಸೀರೆ, ಅದು ಎತ್ತಕ್ಕೂ ಆಗ್ತಿರ್ಲಿಲ್ಲ, ಉಟ್ಕೊಳಕ್ಕೂ ಆಗ್ತಿರ್ಲಿಲ್ಲ ಅಂತ ಖಾದಿ ಸೀರೆಗಳನ್ನು ಉಟ್ಕೊಂಡು ಎಲ್ಲರೂ ಮನೆಯಿಂದ ಫ್ಲಾಗ್ ಇಟ್ಕೊಂಡು ಇದು ಬಂದು ಪ್ರಭಾತ್ ಪೇರಿ ಬಂದು ಪಿಕೆಟಿಂಗ್ ಮಾಡ್ತಾ ಇದ್ವಿ. ಅದೇ ಸ್ವಾತಂತ್ರ್ಯ ಬರಕ್ಕೆ ಒಂದು ವರ್ಷ 2 ವರ್ಷ ನಾಪ್ತಾ ಇರೋದು ನನಗೆ. ಅಂಬಾಬಾಯಿ ಪಿಸಿ ನಂಜುಂಡಯ್ಯ ಅಂತ, ಟಿ ಸುಬ್ರಹ್ಮಣ್ಯಂ ಅವ್ರ ಹೆಂಡತಿ ಸುಶೀಲಮ್ಮ ಅವರು ಅಂತ. ನನಗೆ 88. ಅದಕ್ಕೆ ನನಗೆ ವಿಜ್ಞಾನ ಕೇಂದ್ರ ಇಲ್ಲಿಗೆ ಬಂದಾಗ್ಲಿ ಅಂತ, ನಮ್ಮ ಬೀದಿಗೆ ಬಂದ್ಬಿಟ್ಟಿದೆ. ಇಲ್ಲೆಲ್ಲ ಆಡು ಬೆಳೆದಿದ್ದವರು ನಾವು, ಇಲ್ಲೇ ಬೆಳೆದವರು. ಮಾರ್ಕೆಟ್ ಸ್ಕೂಲೇ ನಮ್ಮ ಸ್ಕೂಲು. ಹಾಗಾಗಿ ಇಲ್ಲಿ ಬಂದ್ಬಿಡ್ತು ಅಂತ ನನಗೆ ಅಷ್ಟು ಸಂತೋಷ. ಆಮೇಲೆ ಇಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಮಾಡಬೇಕು, ನಾವು ಅವಾಗೆಲ್ಲ ಇದು ಫ್ಯಾಮಿಲಿ ಪ್ಲಾನಿಂಗು, ಸಾಕ್ಷರತೆ
ಅವಾಗೆಲ್ಲ ತುಂಬಾ ಮನೆಗಳು ಸುತ್ತಿದ್ವಿ. ಅಂದ್ರೆ ಇಷ್ಟು ದೊಡ್ಡದಾಗಿರ್ಲಿಲ್ಲ ಅವಾಗ, ಅಲ್ಲೊಂದು ಇಲ್ಲೊಂದು ಮನೆ ಇರೋದು. ಅಂಥದ್ದು ಇಲ್ಲಿ ಬಂದು ಅವಾಗ್ಲಿಂದ ನಾನು ಹೇಳ್ತಾನೆ ಇದ್ದೆ, ಏನಾದ್ರು ಮಾಡೋಣ. ಯಾವಾಗಲೂ ನನಗೆ ಅಚ್ಚುಮೆಚ್ಚು ನಮ್ಮ ವಿಜ್ಞಾನ ಕೇಂದ್ರ ಅಂದರೆ ಅಷ್ಟು ಅಚ್ಚುಕಟ್ಟಾಗಿ ಮಕ್ಕಳಿಗೆ ಯಾವ್ದು ಬೇಕು ಮಕ್ಕಳಿಗೆ, ಟೀಚರ್ಸ್ಗೆ ಮೊದಲಿಂದ ಮಾಡ್ತಾ ಬಂದಿದ್ದಾರೆ. ಮೊದಲಿಂದಲೂ ನಾನು, ರಮಾಕುಮಾರಿ ನಾವೆಲ್ಲ ಹೋಗ್ತಲೇ ಇದ್ವಿ. ಆವಾಗ ಅದನ್ನು ಇವತ್ತು ನನಗೆ ಹೋದ ವರ್ಷನೂ ಮಾಡಬೇಕು ಅಂತಂದರೆ ನಾನು ಇವಾಗ ಈ ಊರಲ್ಲಿ ಇಲ್ಲ. ಆಮೇಲೆ ವಯಸ್ಸಾಯ್ತಲ್ಲ ನಮ್ಗೆ ಆ್ಯಕ್ಟಿವ್ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಮ್ಗೆ ನೋಡೋಕ್ಕೆ ಕಷ್ಟ ಹತ್ತಕ್ಕೆ ಅಂತ ಸುಮ್ಮನೆ ಅದೇ. ಹಾಗೆ ಇವಾಗ ಅವ್ರಿಗೆ ಹೇಳಿಬಿಟ್ಟೆ, ಪ್ರಸಾದ್ಗೆ ಕಾಟ ಕೊಟ್ಟಿದ್ದೀನಿ, ಏನಾದ್ರು ಮಾಡ್ರಪ್ಪ ನಾನು ಇದ್ದಂಗೆ ನೋಡಬೇಕು ಅಂತ. ಈ ದಿವಸ ಚೆನ್ನಾಗಿ ಇದು ಮಾಡಿದ್ದಾರೆ ಅವರು. ನಮ್ಮ ನಾನು ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ದೆ. ಆಮೇಲೆ ಬೇಕಾದಾಗ ತುಂಬ ಸಂಘಟನೆಗಳಲ್ಲಿ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಮರಾಠಿ ದೇಶ ಕೂಡ ನಮ್ಮ ಮನೆಗೆ ಬಂದಿದ್ರು. ಯಾರು ಬಂದರೂ ಇಲ್ಲೇ ನಮ್ಮ ತೋಟದಲ್ಲಿ ನಮ್ಮ ತಂದೆ. ಹೌದು ಹೌದು, ಅದೆಲ್ಲ ನೆನೆಸ್ಕೊಂಡು ನಂಗಂತೂ ತುಂಬ ಸಂತೋಷ ಆಯಿತು ಇಲ್ಲಿ ಬಂದಿರೋದು. ನಾವು ಎಲ್ಲ ಜೊತೆಗೆ ಹೋಗಿ DC ಆಫೀಸ್ಗೆಲ್ಲ ಒಂದ್ಸತಿ ಸೈಟ್ ಬೇಕು ನಮ್ಮ ವಿಜ್ಞಾನ ಕೇಂದ್ರಕ್ಕೆ ಅಂತ ಎಲ್ಲ ಹೊಡೆದಾಗ ಅದು ನೋಡಿದ್ರೆ ಇಲ್ಲಿ ಬಂದಿದೆ, ತುಂಬ ಸಂತೋಷ. ನಾವು ಆರೋಗ್ಯ ಸರಿಪಡಿಸ್ಕೋಬೇಕಂದ್ರೆ ಆಹಾರ ಒಂದೇ ಮುಖ್ಯ ಕಾರಣ. ಆಹಾರ ಇಲ್ಲದೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಹಾರದಷ್ಟು ನೆಗ್ಲೆಕ್ಟೆಡ್ ಸೈನ್ಸ್ ಬೇರೆ ಯಾವುದೂ ಇಲ್ಲ ಅಲ್ವಾ? ನೋಡಿ, ಯಾವ್ದಾದ್ರು ಕಾಯಿಲೆ ಬಂದಾಗ ವಾಸಿ ಮಾಡ್ಲಿಕ್ಕೆ 2 ದಾರಿ ಇದೆ. ಯಾವುದೇ ಕಾಯಿಲೆ ಇರ್ಬೋದು, ವಾಸಿ ಮಾಡ್ಲಿಕ್ಕೆ 2 ದಾರಿ ಇದೆ. ಒಂದು, ನೀವು ಹಣ ಖರ್ಚು ಮಾಡಿ ಔಷಧಿಗಳು ತಗೊಂಡು ಚಿಕಿತ್ಸೆ ತಗೊಂಡು ವಾಸಿ ಆಗೋದು. ಇನ್ನೊಂದು, ಜೀವನ ಶೈಲಿ, ಪಥ್ಯ, ಆಹಾರವನ್ನ ಸರಿಪಡಿಸ್ಕೊಂಡು ವಾಸಿ ಆಗೋದು ಅಲ್ವಾ? ಯಾವ ಕಾಯಿಲೆ ತಗೊಳ್ತೀವಿ, BP ತಗೋತೀರಾ, ಶುಗರ್ ಅಥವಾ ಕರೋನಾ ಇರ್ಬೋದು, ಯಾವುದೇ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಎಲ್ಲಾ ಕಾಯಿಲೆಗಳಿಗೆ 2 ದಾರಿ. ಒಂದು, ಹಣ ಖರ್ಚು ಮಾಡಿ ಔಷಧಿ ತಕೊಳ್ಳೋದು ಒಂದಾದ್ರೆ, ಇನ್ನೊಂದು ಉಚಿತವಾಗಿ ನಾವು ಆಹಾರದ ಸರಿಪಡಿಸ್ಕೋಬಹುದು. ಯಾಕೋ ನಾವು 2ನೇ ಸೈನ್ಸ್ ಅನ್ನ ನೆಗ್ಲೆಕ್ಟ್ ಮಾಡಿದ್ವಿ. ಜನಕ್ಕೆ B ಕಾಂಪ್ಲೆಕ್ಸ್ ತಗೊಳ್ಳಿ ಅಂದ್ರೆ ತಗೊಂಡ್ಬಿಡ್ತಾರೆ ಗುಳಿಗೆನ. ಬಿ ಕಾಂಪ್ಲೆಕ್ಸ್ ಇರುವಂತ ಪಾಲಕ್ ತಿನ್ನಲ್ಲ ಅಲ್ವಾ? ಈ B ಕಾಂಪ್ಲೆಕ್ಸ್ ಹೆಂಗ್ ಮಾಡ್ತಾರೆ ಗೊತ್ತಾ ನಿಮಗೆ? ಇಲ್ಲ. B ಕಾಂಪ್ಲೆಕ್ಸ್ ಹೆಂಗ್ ಮಾಡ್ತಾರೆ ಅಂದ್ರೆ, ಈ ತಿರುಪತಿ ತಿಮ್ಮಪ್ಪ, ಮಂಜುನಾಥ ಸ್ವಾಮಿ ನೀವು ಮುಡಿ ಕೊಡ್ತಿರಲ್ಲ, ಅದ್ರಲ್ಲಿ ಬಯೋಟಿನ್ ಇರುತ್ತೆ ಕೂದಲಲ್ಲಿ, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಗುಳಿಗೆ ಆಗಿ ಟಾನಿಕ್ ಆಗಿ ಕೊಡ್ತಾರೆ. ಅದನ್ನ ಬೇಕಾದ್ರೆ ನೀವು ಕಣ್ಣು ಮುಚ್ಕೊಂಡು ನುಗ್ತೀರಾ ಅಲ್ವಾ? ಆದ್ರೆ ಆಹಾರ ತಿನ್ರಿ ಅಂದ್ರೆ ತಿನ್ನೋದಿಲ್ಲ. ಈಗಿನ ಜನರೇಷನ್ ಹೇಗಾಗಿದೆ ಅಂದ್ರೆ, ಎಷ್ಟೋ ಮಕ್ಕಳು ನೋಡ್ತೀವಿ ತರಕಾರಿ ಎತ್ತಿಡ್ತಾರೆ, ಕರಿಬೇವು ಎತ್ತಿಡ್ತಾರೆ, ಇನ್ನೂ ಮುಂದುವರೆದ ಸಾಸಿವೆನ ಎತ್ತಿಡುವಂತ ಮಕ್ಕಳು ನೋಡಿದೀನಿ ನಾನು. ಸೊ ಅಷ್ಟು ನಾವು ಆಹಾರವನ್ನ ನೆಗ್ಲೆಕ್ಟ್ ಮಾಡಿ. ಮನುಷ್ಯನಿಗೆ ಸಾವಿರಾರು ಸಮಸ್ಯೆಗಳಲ್ವಾ, ಏನೇನೋ ಸಮಸ್ಯೆಗಳು ಎಲ್ಲ ಸಾಲ್ವ್ ಮಾಡಕ್ಕೆ ನಾವು ಹೊಡೆದಾಡ್ತಾ ಇರ್ತೀವಿ. ಎಲ್ಲಿವರೆಗೂ ಸಾವಿರಾರು ಸಮಸ್ಯೆ ಅಂದ್ರೆ ಆರೋಗ್ಯ ಕೆಡವರೆಗೂ. ಆರೋಗ್ಯ ಕೆಟ್ಟಬಿಟ್ರೆ ಇದೊಂದು ಕಾಲ ವಾಸಿ ಆದ್ರೆ ಸಾಕಪ್ಪ, ಮತ್ತಿನ್ನೇನು ಬೇಡ ಅಲ್ವಾ? ಮನುಷ್ಯನಿಗೆ ಸಾವಿರಾರು ಸಮಸ್ಯೆಗಳು ಎಲ್ಲಿವರೆಗೆ? ಆರೋಗ್ಯ ಕೈ ಕೊಡುವವರೆಗೆ. ಆರೋಗ್ಯ ಕೈ ಕೊಟ್ರೆ ಬೇರೆ ಯಾವ್ದು ಸಮಸ್ಯೆ ಇಲ್ಲ, ಆರೋಗ್ಯನೇ ಒಂದು ಸಮಸ್ಯೆ. ಹಾಗಾಗಿ ನಾವು ಆರೋಗ್ಯನ ಚೆನ್ನಾಗಿ ಇಟ್ಕೋಬೇಕಂದ್ರೆ ನಮ್ಮ ಆಹಾರ ಪ್ರಕ್ರಿಯೆಯಲ್ಲಿ ಬದಲಾವಣೆ ತರಲೇಬೇಕು. ಸೊ ಆಹಾರವೇ ಮುಖ್ಯ ಆರೋಗ್ಯಕ್ಕೆ ಮೂಲ ಕಾರಣ. ನೋಡಿ, ಇವತ್ತು ಡಾಕ್ಟರ್ ಆಗ್ಲಿಕ್ಕೆ ಕೋರ್ಸ್ ಇದೆ, ಇಂಜಿನಿಯರ್ ಆಗ್ಲಿಕ್ಕೆ ಕೋರ್ಸ್ ಇದೆ, ಏನು ಊಟ ಮಾಡ್ಬೇಕು ಅನ್ನೋದು ಕೋರ್ಸ್ ಇದೆಯಾ? ಆಕ್ಚುಲಿ ಇರಬೇಕಾಗಿತ್ತು, ಅದೇ ಇರಬೇಕಾಗಿತ್ತು. ಸೊ ಅದಕ್ಕೆ ಕೋರ್ಸ್ ಇಲ್ಲ ನಮ್ಗೆ. ಸೊ ಹಾಗಾಗಿ ನಾವು ಆಹಾರವನ್ನ ಒಂದು ವಿಜ್ಞಾನ ಅಂತ ಪರಿಗಣಿಸೇ ಇಲ್ಲ. ಆಹಾರವೂ ಸಹ ಒಂದು ವಿಜ್ಞಾನವೇ. ಈ ಆಹಾರಕ್ಕೆ ಸಾಕಷ್ಟು ನಮ್ಮ ಹಿರಿಯರು ರಿಸರ್ಚ್ ಗಳನ್ನ ಮಾಡಿ, ಇದು ವರ್ಕ್ ಆಗುತ್ತಲ್ಲ ಸರ್, ರಿಸರ್ಚ್ ಗಳನ್ನ ಮಾಡಿ ನಮ್ಮ ಮುಂದೆ ಸಾಂಪ್ರದಾಯಿಕ ಆಹಾರಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ಅಲ್ವಾ? ಇವತ್ತು ನಾವು ಏಕಾಏಕಿ ಒಂದು ಸೊಪ್ಪನ್ನು ನಿಮ್ ಕೈಲಿ ಕೊಟ್ರೆ ತಿಂತೀರಾ ನೀವು? ಇಲ್ಲ. ಆದ್ರೆ ನಮ್ಮ ಹಿರಿಯರು ಸಾವಿರಾರು ಆಹಾರಗಳನ್ನ ಮುಂದೆ ಇಟ್ಟಿದ್ದಾರೆ, ತಿನ್ಬಹುದು, ಏನ್ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು. ಆದ್ರೂ ಸಹ ನಾವೆಲ್ಲ ಕಳ್ಕೊಂಡಿದೀವಿ. ಇವತ್ತು ಮಾರ್ಕೆಟ್ಗೆ ಹೋದ್ರೆ ಒಂದು 8-10 ತರದ ತರಕಾರಿ ಸಿಗುತ್ತಷ್ಟೇ ನಮಗೆ, ಒಂದು 4-5 ತರ ಸೊಪ್ಪು ಸಿಗುತ್ತಷ್ಟೇ, ಬೇರೆ ಸೊಪ್ಪು ತಿನ್ಲಿಕ್ಕೆ ಸಿಗದೇ ಇಲ್ಲ ನಮಗೆ. ಸೊ ನಮ್ಮ ಹಿರಿಯರು ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನಾವು ಆಹಾರ ಅಂದ ತಕ್ಷಣ, ಫುಡ್ ಅಂದ ತಕ್ಷಣ, ಡಯಟ್ ಅಂದ ತಕ್ಷಣ ನಾವೇನ್ ಕೇಳ್ತೀವಿ? ಯಾವೆಲ್ಲ ಆಹಾರವನ್ನ ಸೇವಿಸಬೇಕು, ನಾವು ಏನು ಆಹಾರ ತಿನ್ಬೇಕು ಅಂತ ಕೇಳ್ತೀವಿ. ಅದ್ರ ಮುಖ್ಯ ಸಮಸ್ಯೆ ಏನ್ ನಮ್ದು ಅಂದ್ರೆ, ತಿನ್ನೋದ್ ಸಮಸ್ಯೆ ಇಲ್ಲ ನಮ್ದು. ತಿಂದದ್ದನ್ನ ದೇಹ ಜೀರ್ಣ ಮಾಡ್ಕೋಬೇಕು,
ಅವಾಗಷ್ಟೇ ನಿಮ್ಗೆಲ್ಲ ಆ ಪೋಷಣೆಗಳು ಸಿಗ್ಲಿಕ್ಕೆ ಸಾಧ್ಯ. ನೋಡಿ, ಯಾವ ಪ್ರೋಟೀನು, ವಿಟಮಿನ್, ಕ್ಯಾಲ್ಸಿಯಂ ಏನೂ ಗೊತ್ತಿಲ್ಲ, ನಮ್ಮ ಕೂಲಿ ಕಾರ್ಮಿಕರು ಗಟ್ಟಿ ಮುಟ್ಟಕ್ಕೆ ಚೆನ್ನಾಗಿದೆ. ನಾವು ಪ್ರೋಟೀನ್, ವಿಟಮಿನ್, ಕ್ಯಾಲರಿ ಅದೊಂದು ಇದೊಂದು ಎಲ್ಲ ಇಷ್ಟೊಂದೆಲ್ಲ ಮಾಡಿ ಕೂಡ ಡಾಕ್ಟರ್ ಹತ್ರ ಬಂದಾಗ ಸ್ವಲ್ಪ ಕ್ಯಾಲ್ಸಿಯಂ ಕಡಿಮೆ ಇದೆ ನಿಮಗೆ ಅಂತಾರೆ. ಮತ್ತೆ ತಿಂದಿದ್ದಲ್ಲಿ ಎಲ್ಲೋಯ್ತದು ಅಲ್ವಾ? ಸೊ ಹಾಗಾಗಿ ನಾವು ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಂಡ್ರೆ ಮಾತ್ರ ಆರೋಗ್ಯಕರವಾಗಿರ್ಲಿಕ್ಕೆ ಸಾಧ್ಯ. ನಾಡಿನ ಜನತೆಗೆ ಅನ್ನವನ್ನುಣಿಸಿ ಬೆಳೆಸಿದ ತಾಯಿ ಹೆಣ್ಣವಳು, ನಮ್ಮ ಹೆಣ್ಣವಳು, ನಮ್ಮ ಹೆಣ್ಣವಳು. ಬೆಳಕಿನ ಈ ಕಣ್ಣು ನಮ್ಮಯ ಈ ಹೆಣ್ಣು, ಬೆಳಕಿನ ಈ ಕಣ್ಣು ಸಮಾಜದ ಹೆಣ್ಣಿನ ಬಗ್ಗೆ ದಾಸಾರ, ಹೆಣ್ಣಿನ ಬಗ್ಗೆ ದಾಸಾರ. ಈ ಸಮಾಜದಲ್ಲಿ ಹೆಣ್ಣಾದರೇನು ಗಂಡಿಗೆ ಆಳು ಎನ್ನಲ್ಲ, ಗಂಡಿಗೆ ಆಳು ಎನ್ನಲ್ಲ, ಗಂಡಿಗೆ ಆಳು ಎನ್ನಲ್ಲ. ಬೆಳಕಿನ ಈ ಕಣ್ಣು ನಮ್ಮಯ ಈ ಹೆಣ್ಣು, ಬೆಳಕಿನ ಈ ಕಣ್ಣು ಸಮಾಜದ ಹೆಣ್ಣು. ಏಳಿರಿ ಏಳಿರಿ ಬೇಗನೆ ಏಳಿ, ಈಗಲೂ ಕಾಲವು ಮಿಂಚಿಲ್ಲ, ಈಗಲೂ ಕಾಲವು ಮಿಂಚಿಲ್ಲ, ಈಗಲೂ ಕಾಲವು ಮಿಂಚಿಲ್ಲ. ಆದಿಶಕ್ತಿ ಅವತಾರವ ತಾಳಿ ಯಾವ ಸಮಸ್ಯೆಯು ನಿಮಗಿಲ್ಲ, ಯಾವ ಸಮಸ್ಯೆಯು ನಿಮಗಿಲ್ಲ, ಯಾವ ಸಮಸ್ಯೆಯು ನಿಮಗಿಲ್ಲ. ನಿಮ್ಮ ಭವಿಷ್ಯವ ನೀವೇ ರೂಪಿಸಲು ಜಾಗೃತರಾಗಿ ನೀವೆಲ್ಲ, ಜಾಗೃತರಾಗಿ ನೀವೆಲ್ಲ, ಜಾಗೃತರಾಗಿ ನೀವೆಲ್ಲ. ಬೆಳಕಿನ ಈ ಕಣ್ಣು ನಮ್ಮಯ ಈ ಹೆಣ್ಣು, ಬೆಳಕಿನ ಈ ಕಣ್ಣು ಸಮಾಜದ ಹೆಣ್ಣು. ತಾಯಿ ತನ್ನ ಕೆಸರನ್ನು ಪಡೆದವಳು ನಮ್ಮ ಹೆಣ್ಣವಳು, ನಮ್ಮ ಹೆಣ್ಣವಳು. ನಾಡಿನ ಜನತೆಗೆ ಅನ್ನವನ್ನುಣಿಸಿ ಬೆಳೆಸಿದ ತಾಯಿ ಹೆಣ್ಣವಳು, ನಮ್ಮ ಹೆಣ್ಣವಳು, ನಮ್ಮ ಹೆಣ್ಣವಳು. ಬೆಳಕಿನ ಈ ಕಣ್ಣು ನಮ್ಮಯ ಈ ಹೆಣ್ಣು.